ನಮಸ್ಕಾರ, ನಾನು ನಿಮ್ಮ ಕನ್ನಡಿ ವರ್ಮು. ಇವತ್ತು ಈ ಒಂದು ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನಪ್ಪ ಅಂತಂದ್ರೆ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಡಿರುವಂಥ ಒಂದು ಉದ್ದೇಶ ಅಷ್ಟೇ. ಯಾಕಂದರೆ ಇವತ್ತು ಹೇಳಿರುವಂಥ ಒಂದು ಬಹಳ ನಮಗೆ ಒಂದು ಬೇಜಾರಾಗುವಂಥ ಒಂದು ಸಂಗತಿ. ಯಾಕಂದರೆ ಒಂದು ಪುಟ್ಟ ಬಾಲಕಿ 3ನೇ ಕ್ಲಾಸ್ ಓದ್ತಿರುವಂಥ ಒಂದು ವಿದ್ಯಾರ್ಥಿನಿ, ಆ ಒಂದು ವಿದ್ಯಾರ್ಥಿನಿಗೆ ಹಾರ್ಟ್ ಅಟ್ಯಾಕ್ ಅಂತಂದರೆ ಯಾರು ನಂಬಂಗಿಲ್ಲ. ಅದು ನಂಬುವಂಥ ವಿಷಯನೂ ಅಷ್ಟಲ್ಲ. ಯಾಕಂತಂದರೆ ಒಂದು ಪುಟ್ಟ ಬಾಲಕಿ ಈ ಥರ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯ ಸ್ತಂಭನ ಅಂತೀವಲ್ಲ, ಹೃದಯಘಾತ ಅನ್ನೋದು ಬಹಳ ಆ ಒಂದು ಹುಡುಗಿಗೆ ಆಗಿರುವಂಥ ಒಂದು ಘಟನೆ. ಬಹಳ ಒಂದು ಬೇಜಾರಾಗುವಂಥ ಒಂದು ಸಂದೇಶ. ಆದರೂ ನನಗೆ ಹೇಳಬೇಕಂತ ಅನ್ನಿಸ್ತು ಇದ್ರ ಬಗ್ಗೆ. ಅದು ಏನು ಅಂತ ಅನ್ನೋದನ್ನು ಎಲ್ಲವನ್ನೂ ಹೇಳಿ ಪ್ರಯತ್ನ ಪಡ್ತೀನಿ. ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ಈ ಮಕ್ಕಳನ್ನ ನಾವೆಷ್ಟೇ ಒಂದು ಪ್ರೀತಿಯಿಂದ ಬೆಳೆಸಿದ್ರು ಕೂಡ ವಿಧಿ ಅನ್ನೋದು ಕೈ ಬಿಡದೇ ಇರುವಂಥ ಅದು ವಿಧಿ ಅನ್ನೋದು ನಮ್ಮನ್ನ ಕೈ ಬಿಡೋದಿಲ್ಲ. ಯಾಕಂತಂದ್ರೆ ಅಷ್ಟು ನಿನ್ನೆ ಆ ಒಂದು ಪುಟ್ಟ ಮಗು ತೇಜಸ್ವಿನಿ ಅನ್ನುವಂಥ ಒಂದು 3ನೇ ಕ್ಲಾಸ್ ವಿದ್ಯಾರ್ಥಿನಿ, ಲಿಂಗರಾಜ ಮತ್ತು ಶ್ರುತಿ ಅನ್ನುವಂಥ ಒಂದು ಒಬ್ಬಳೆ ಮಗಳು, ಪುಟ್ಟ ಮಗು, ಬಹಳ ಚೆನ್ನಾಗಿರುವಂಥದ್ದು ಪುಟ್ಟ ಮಗು 3ನೇ ಕ್ಲಾಸ್ ಓದ್ತಾ ಇದ್ದು. ನಿನ್ನೆನೂ ಚೆನ್ನಾಗಿದ್ಲಂತೆ. ನಿನ್ನೆ ರಾತ್ರಿ ಮೆಹಂದಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕೈಗೆ ಹಚ್ಕೊಂಡಿದ್ಲಂತೆ. ಬಹಳ ನಿನ್ನೆ ಯಾವುದೇ ರೀತಿ ಅಂತ ಏನೂ ಸಮಸ್ಯೆನೂ ಇಲ್ಲವಂತೆ. ಇವತ್ತು ಬೆಳಗ್ಗೆನೂ ಯಾವುದೇ ರೀತಿ ಏನೂ ಸಮಸ್ಯೆ ಇಲ್ಲಂತೆ. ಸ್ಕೂಲ್ಗೆ ಹೋಗ್ತಿರುವಾಗೂ ಹೋಗ್ತೀನಮ್ಮ, ಹೋಗಿ ಬರ್ತೀನಿ ಅಂತ ಹೇಳಿದಾಳಂತೆ. ಆದರೆ ಹೋಗಿದ್ದೆ ಒಳ್ಳೆ ಬರ್ಬೇಕಾದ್ರೆ ಆ ಮಗು ಜೀವ ಇಲ್ಲ. ಒಂಥರ ಬೇಜಾರಾಗುವಂಥ ಸಂಗತಿ. ತಂದೆ ತಾಯಿಗೆ ಒಳ್ಳೆ ಮಗಳು, ಹೆಣ್ಮಗಳು, ಪುಟ್ಟ ಮಗಳು, ಬಹಳ ಪ್ರೀತಿಯಿಂದ ಸಾಕಿದ್ದರು. ಒಬ್ಬಳೆ ಮಗಳು ಅಂತಂದರೆ ಎಲ್ಲರೂ ಅಷ್ಟು ಪ್ರೀತಿಯಿಂದ ಸಾಕೋರು. ಮಕ್ಕಳ ಮೇಲೆ ಎಲ್ರಿಗೂ ಪ್ರೀತಿ ಇದ್ದಿದ್ದೆ. ಅಂತ ಒಂದು ಪುಟ್ಟ ಮಗು 3ನೇ ಕ್ಲಾಸ್ ಓದ್ತಾ ಇದ್ಲು. ಶಾಲೆ ಒಳಗೆ ಹೋಗಿ ಕೂತ್ಕೊಂಡಿದ್ದ ಸಂದರ್ಭದಲ್ಲಿ ವರ್ಕ್ ಏನೋ ತೋರಿಸ್ಬೇಕಂತ ಅನ್ಕೊಂಡಿದ್ದಂತೆ. ಅವಾಗ ತಾನು ಬರುವಂಥ ಒಂದು ವರ್ಕ್ನ ತೋರಿಸ್ಲಿಕ್ಕೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಶಾಲೆ ಒಳಗಡೆ ತೋರಿಸ್ಲಿಕ್ಕೆ ಹೋಗ್ತಿರ್ಬೇಕಂತ ಸಂದರ್ಭದಲ್ಲಿ, ತೋರ್ಸಕ್ಕೆ ಹೋಗ್ಬೇಕಂತ ಅನ್ಕೊಳ್ಳುವಂಥ ಸಂದರ್ಭದಲ್ಲಿ ಹೋಗುವಾಗ ಬಿದ್ದಾಳೆ. ಬಿದ್ದ ತಕ್ಷಣ ಅಲ್ಲೇ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ಅಷ್ಟಲ್ಲೇ ಅವಳು ಎಲ್ಲ ಅವಳಿಗೇನು ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು, ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಆವಾಗಿಂದಾಗೆ ಅಲ್ಲಿ ಆಸ್ಪತ್ರೆ ಇತ್ತಂತ. ಆ ಆಸ್ಪತ್ರೆ ಒಳಗಡೆ ಹೋಗಿ ತೋರಿಸ್ಲಿಕ್ಕೆ ಹೋಗಿದ್ದಾರೆ. ಆಲ್ರೆಡಿ ಇಲ್ಲಿ ಅಟ್ಯಾಕ್ ಆಗಿದೆ. ಒಂದು ಹೃದಯ ಸ್ತಂಭನ ಏನಂತೀವಲ್ಲ, ಅದು ಒಂದು ಪುಟ್ಟ ಮಗುವಿಗೆ. ನಾವೆಲ್ಲ ಸಾಮಾನ್ಯವಾಗಿ 50ರಿಂದ 60 ವರ್ಷದ ಮೇಲ್ಪಟ್ಟವ್ರಿಗೆ ಬರುತ್ತೆ, ಅಥವಾ 40ರಿಂದ 50 ವರ್ಷದವರಿಗೆ ಈ ಒಂದು ಹೃದಯಘಾತ ಆಗುತ್ತೆ ಅಂದ್ಕೊಂಡಿದ್ವಿ. ಆದರೆ ಈಗ ಆ ಒಂದು ಇದು ಸಣ್ಣ ಪುಟ್ಟ ಮಕ್ಕಳಿಗೂ ಬಿಡೋವಲ್ದು. ಯಾಕಂತಂದರೆ ಈಗಿನ ಒಂದು ವಾತಾವರಣ ಆ ರೀತಿ ಆಗಿಬಿಟ್ಟಿದೆ. ನಾವು ತಿನ್ನುವಂಥ ಆಹಾರ ಎಲ್ಲ ಬೇರೆ ರೀತಿ ಬದಲಾಗ್ಬಿಟ್ಟಿದೆ. ಸಣ್ಣ ಮಕ್ಕಳಿಗೂ ಕೂಡ ಹೃದಯ ಸ್ತಂಭನ ಆಗೋದಂತಂದ್ರೆ ಒಂಥರ ನಂಬ್ಲಾಕ ಆಗದೇ ಇರುವಂಥ ಒಂದು ವಿಷಯ. ಬಹಳ ಬೇಜಾರಾಗುತ್ತೆ. ತಂದೆ ತಾಯಿ ಒಬ್ಬಳೆ ಮಗಳು ಬಹಳ ಪ್ರೀತಿಯಿಂದ ಬೆಳೆಸಿದ್ರು, ಏನು ಮಾಡೋಕ್ಕಾಗೋದಿಲ್ಲ. ಹೋಗಿ ತೋರಿಸ್ಬೇಕಾದ್ರೆ 5 ನಿಮಿಷದಲ್ಲಿ ಡಾಕ್ಟ್ರು ಇದಕ್ಕೆ ಉತ್ತರ ಕೊಡ್ತಾರಂತೆ. ಅವರು ಆಲ್ರೆಡಿ ಮಗು ಸತ್ತೋಗಿದೆ ಅಂತ ಹೇಳ್ಬಿಡ್ತಾರಂತೆ. ಒಂಥರ ಬೇಜಾರಾಗುತ್ತೆ. ಆ ತಂದೆ ತಾಯಿ ಒಂದು ವಿಷಯವನ್ನು ಹೆಂಗೆ ಅರಗಿಸ್ಕೊತಾರೋ ಅನ್ನೋದು ಒಂಥರ ಬೇಜಾರಾದಂಥ ಘಟನೆ. ಯಾಕಂದ್ರೆ ಅಷ್ಟು ಒಬ್ಬಳೆ ಮಗಳು ಅಂತಂದಮೇಲೆ ಪ್ರೀತಿಯಿಂದ ಬೆಳೆಸಿರ್ತಾರೆ. ಒಂಥರ ಬೇಜಾರಾಗುವಂಥ ಸಂಗತಿ. ಅಷ್ಟರಲ್ಲಿ ಆ ಒಂದು ಚಿರಾಟ ಅವರಟಿ ನೋಡ್ತಾ ಇದ್ದೆ ಮನೆಯಲ್ಲಿ. ಒಂಥರ ಬೇಜಾರಾಗುವಂಥ ಘಟನೆ. ಅದಕ್ಕೆ ಯಾವುದೇ ರೀತಿ ಆಗಲಿ ಈ ಒಂದು ಹೃದಯಘಾತ ಅನ್ನೋದು ಇತ್ತಿತ್ಲಾಗ ಜಾಸ್ತಿನೇ ಆಗ್ತಾಯಿದೆ. ನಿಮ್ಮ ಮಕ್ಕಳನ್ನ ಎಷ್ಟು ಸುರಕ್ಷಿತವಾಗಿ ನೀವು ಇಟ್ಕೊಂಡು ನೋಡ್ತೀರೋ ಅಷ್ಟು ಆರೋಗ್ಯವಾಗಿ ನಿಮ್ಮ ಮಕ್ಕಳನ್ನ ಪ್ರೀತಿಯಿಂದ ಜೋಪಾನವಾಗಿ ನೋಡ್ಕೊಡ್ರಿ. ಯಾಕಂತಂದರೆ ಈ ಹೊರಗಿನ ಅಂಥದಿಂದ ತಿನ್ನೋದ್ರಿಂದ ಮತ್ತು ಎಣ್ಣೆ ಕಂಬರುಗಳನ್ನ ಜಾಸ್ತಿ ತಿನ್ನೋದ್ರಿಂದ ಆ ಒಂದು ಹೃದಯಘಾತ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವಂತೆ. ಯಾವ ಸಂದರ್ಭದಾಗ ಹೆಂಗಾಗುತ್ತೋ ಗೊತ್ತಿಲ್ಲ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಈ ಮಗು
ಪ್ರೀತಿಯಿಂದ ಶಾಲೆಗೆ ಹೋಗಿದ್ದಾಳೆ. ಶಾಲೆ ಒಳಗಡೆ ಇದು ಹೃದಯಘಾತ ಆಗಿ ಮಗು ತೀರೋಗಿದೆ. ಬಹಳ ಬೇಜಾರಾಗುತ್ತೆ. ಅದಕ್ಕೆ ಯಾವುದೇ ರೀತಿ ನಿಮ್ಮ ಮಕ್ಕಳಿಗೆ ಏನೇ ಒಂದು ಮಾಡಬೇಕು ತಿನ್ನಿಸ್ಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿಸ್ರಿ. ಯಾಕಂದ್ರೆ ಹೊರಗಡೆ ನೀವು ಏನೇ ಕೊಡ್ಸೋಕೋರು ಅಲ್ಲಿ ಹಾಕುವಂಥ ರೀತಿ ಎಣ್ಣೆ ಸರಿ ಇರಲ್ಲ, ಅವೆಲ್ಲ ತೊಂದರೆಗಳಾಗ್ತವೆ. ಏನೇ ಮಾಡ್ಕೊಂಡು ಬೇಕಾದ್ರೂ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿ ತಿನ್ನಿಸ್ರಿ. ಭಾಳ ಪ್ರೀತಿಯಿಂದ ನೋಡ್ಕೊಡ್ರಿ. ಯಾಕಂದರೆ ಯಾವ ಸಂದರ್ಭದಾಗ ಏನು ಆಗುತ್ತೋ ಅನ್ನೋದು ಗೊತ್ತಾಗಲ್ಲ. ಯಾವುದೇ ರೀತಿ ಆಗಲಿ ನಿಮ್ಮ ಮಕ್ಕಳನ್ನ ನೀವೆಷ್ಟು ಚೆನ್ನಾಗಿ ನೋಡ್ಕೋತೀರಿ ಅಷ್ಟು ಚೆನ್ನಾಗಿ ನಿಮ್ಮ ಮಕ್ಕಳು ಇರ್ತಾರೆ. ಈಗ ಅದ್ರಾಗ ಒಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಇರ್ತಾರೆ, ಅವರು ಭಾಳ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ. ಆದರೆ ಏನು ಮಾಡೋದು, ಅವ್ರ ತಾಯಿ ತಂದೆಗಳು ಎಷ್ಟು ಜೋಪಾನವಾಗಿ ಮಾಡ್ಕೊಂಡಿದ್ರು, ಕೊನೆಗೆ ಏನು ಮಾಡೋಕ್ಕಾಗಲ್ಲ. ಆದಷ್ಟು ಏನು ಮಾಡೋಕ್ಕಾಗಲ್ಲ, ಬೇಜಾರಾಗುವಂಥ ಘಟನೆ. ಆದಷ್ಟು ಈ ಒಂದು ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿರಿ. ಯಾಕಂತಂದರೆ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ 4 ಜನಕ್ಕೆ ಆ ಒಂದು ಸಂದೇಶ ಅವ್ರು ಹೋಗುತ್ತಲ್ಲ, ನಮ್ಮ ಮಕ್ಕಳು ನಾವು ಚೆನ್ನಾಗಿ ನೋಡ್ಕೋಬೇಕು, ಇಲ್ಲಾಂದ್ರೆ ಇಂಥ ಒಂದು ಘಟನೆ ಬರೋದು ಬೇಡ ನಮಗೆ ಅನ್ನುವಂಥ ಒಂದು ಭಾವನೆಯಿಂದ ಅಷ್ಟೇ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದರೆ ಆ ಮಗು ನೋಡಿದ್ರೆ ಒಂದು ಚೆನ್ನಾಗಿರುವಂಥ ಪುಟ್ಟಿ ಬೇಜಾರಾಗುತ್ತೆ. ಏನಾದರೂ ಏನು ಮಾತಾಡೋಕ್ಕಾಗೋದು ನನಗೆ ಭಾಳ ಬೇಜಾರು ಅನಿಸುವಂಥ ಸಂಗತಿ. ಆ ಒಂದು ತಂದೆ ತಾಯಿಗಳಿಗೆ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಟರ್ ಮಾಡ್ತೀನಿ. ಮತ್ತು ಈಗ ಏನು ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾಗಲಿ ಏನೇ ಸಮಸ್ಯೆಗಳು ಬಂದ್ರೆ ಸಡನ್ಲಿ ಆಗಿಂದಾಗೆ ಹೋಗಿ ಚಿಕಿತ್ಸೆನ ಪಡಿಸ್ಕೊಡ್ರಿ. ಯಾಕಂತಂದ್ರೆ ಈಗಿನ ಕಾಲಮಾನ ಭಾಳ ಸೂಕ್ಷ್ಮ ಅದಾವೆ. ಯಾಕಂದ್ರೆ ಯಾವ ಕ್ಷಣದಾಗ ಏನಾಗುತ್ತೆ ಅನ್ನೋದಾಗ ಗೊತ್ತಾಗಲ್ಲ. ಒಂದೊಂದು ಕ್ಷಣನೂ ಕೂಡ ಈಗ ಒಂದೊಂದು ಕ್ಷಣದಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಈಗ ಹಲವಾರು ರೋಗಗಳು ಬರ್ಲಿಕ್ಕತ್ತಾವು. ಚೀನಾದಿಂದ ಒಂದು ಯಾವುದೋ ಒಂದು ರೋಗ ಬಂದೈತಂತ, ಅದ್ರ ಬಗ್ಗೆ ಸ್ವಲ್ಪ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ಅದ್ರ ಬಗ್ಗೆ ಏನು ಅಂತ ಅದನ್ನು ಯಾವ ರೀತಿ ನೀವು ಇರಬೇಕು ಅನ್ನೋದನ್ನು ಅವನು ಮುಂದಿನ ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಆದಷ್ಟು ನಿಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಇಟ್ಕೊಂಡು ನಿಮ್ಮ ಮಕ್ಕಳ ಜೀವವನ್ನು ನೀವು ಕಾಪಾಡಿಕೊಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಏನಾರ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.